ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸೀರೆಯಲ್ಲಿ ರೆಡಿ ಟು ವೇರ್ ಸಾರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 9 ರಿಂದ 10 ವರ್ಷ ಮಗುವಿನ ಅಳತೆಗೆ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಲೈನಿಂಗ್ ಬಟ್ಟೆಯಲ್ಲಿ ಎ ಲೈನ್ ಕುರ್ತಿಯನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ 6 ಇಂಚಸ್, ಫ್ರಂಟ್ ನೆಕ್ 4 ಇಂಚ್, ಹಾಗೆಯೇ ಬ್ಯಾಕ್ ನೆಕ್ 2 ಇಂಚಸ್, ಆರ್ಮ್ ಹೋಲ್ 6 ಇಂಚಸ್, ಹಾಗೆಯೇ ಚೆಸ್ಟು 7 ಇಂಚಸ್ ಪ್ಲಸ್ 2 ಇಂಚಸ್, ವೇಸ್ಟ್ 6 ಇಂಚಸ್ ಪ್ಲಸ್ 2 ಇಂಚಸ್, ಹಾಗೆಯೇ ವೇಸ್ಟ್ ಬಂದ್ಬಿಟ್ಟು 7 ಪ್ಲಸ್ 2 ಇಂಚಸ್. ಈ ರೀತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರ್ ಕಾಟನ್ ಅಥವಾ ರೇಯಾನ್ ಬಟ್ಟೆ ಆದರೆ ಲೈನಿಂಗ್ ಹಾಕೋದು ಬೇಡ, ಬಟ್ ಆದರೆ ಇದು ಫ್ಯಾನ್ಸಿ ಸಾರಿ ಆಗಿತ್ತು. ಸ್ವಲ್ಪ ವರ್ಕ್ ಇರೋದ್ರಿಂದ ಸ್ಕಿನ್ಗೆ ಇಚ್ಚಿಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಲೈನಿಂಗ್ ಹಾಕ್ತಾ ಇದ್ದೀನಿ. ಸ್ಪೆಷಲಿ ಮಕ್ಕಳಿಗೆ ಲೈನಿಂಗ್ ಹಾಕಿದ್ರೇ ಅವರು ಕಂಫರ್ಟೇಬಲ್ ಆಗಿರ್ತಾರೆ. ಇವಾಗ ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡ್ಕೊಂಡಿದ್ದಾಯಿತು. ಬ್ಯಾಕ್ ಪಾರ್ಟನ್ನು ಎತ್ತಿಟ್ಬಿಟ್ಟು ಫ್ರಂಟ್ ನೆಕ್ ಮತ್ತು ಆರ್ಮ್ ಹೋಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈನಿಂಗನ್ನು ಆ್ಯಸ್ ಇಟ್ ಈಸ್ ಸಾರಿಯ ಒಂದು ಭಾಗದಲ್ಲಿಟ್ಟು ಅದನ್ನು ಕಟ್ ಮಾಡ್ಕೋತೀನಿ. ಲೈನಿಂಗ್ ಬಟ್ಟೆಯನ್ನು ಇಟ್ಟು ಸೇಮ್ ಅದೇ ಅಳತೆಯಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಇದಾದಮೇಲೆ ಮಕ್ಕಳಿಗಾದರೆ 1.5 ಮೀಟರಷ್ಟು ಪಲ್ಲು ಬೇಕಾಗತ್ತೆ. ದೊಡ್ಡವರಿಗಾದರೆ 2.5 ಮೀಟರ್ ಬೇಕು. ಮಗುವಿಗಾಗಿರೋದ್ರಿಂದ 1.5 ಮೀಟರಷ್ಟು ಪಲ್ಲುವಿನ ಬಟ್ಟೆಯನ್ನು ನಾನು ಕಟ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಈಗ ಕೆಳಗಡೆ ಬಾರ್ಡರ್ಗೆ ಬೇಕಾಗಿರುವಂತಹ ಪಟ್ಟಿಯನ್ನು ರೆಡಿ ಮಾಡ್ಕೋತೀನಿ. 10 ಇಂಚಿನ 4 ಪಟ್ಟಿಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಿಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಫ್ರಿಲ್ಸ್ ಇದ್ದಷ್ಟು ರೆಡಿ ಟು ವೇರ್ ಸಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 4 ಪಟ್ಟಿಗಳನ್ನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಉಳಿದಿರುವಂತಹ ಸಣ್ಣ ಪೀಸ್ನಲ್ಲಿ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಲೆಸ್ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ಲೀವ್ಸ್ ಇದ್ದರೆ ರಿಯಲ್ ಸಾರಿ ಲುಕ್ ಬರುತ್ತೆ. ಈಗ ಕಟ್ಟಿಂಗ್ ಪಾರ್ಟ್ ಎಲ್ಲ ಮುಗಿದಿದೆ. ಈಗ ಫ್ರಂಟು ಮತ್ತು ಬ್ಯಾಕ್ 2 ಪೀಸ್ಗೂ ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೋತೀನಿ. ಸುತ್ತಲೂ ಇದಕ್ಕೆ ಸ್ಟಿಚ್ ಹಾಕಿದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಲೈನಿಂಗ್ ಅಟ್ಯಾಚ್ಮೆಂಟ್ ಆಯಿತು. ಈಗ ಶೋಲ್ಡರ್ಸನ್ನು ಕೂಡ ಸೇರಿಸಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ರೆಗ್ಯುಲರ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು ಪಿನ್ ಹಾಕೊಂಬಿಟ್ರೆ ಸೇಫಾಗಿ ಇರುತ್ತೆ, ಜಾರೆಲ್ಲ ಸ್ಟಿಚ್ ಮಾಡೋವಾಗ. ಸೊ 2 ಕಡೆ ಇವಾಗ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೋತೀನಿ ನಾನು. ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಆದಮೇಲೆ 2 ಸೈಡನ್ನು ಸೇರಿಸ್ಬಿಟ್ಟು ಫಿನಿಶಿಂಗ್ ಫೈನಲ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಈಗ ಸ್ಟಿಚ್ಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನೇನು ಪಟ್ಟಿ ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲವನ್ನು ಸೇರಿಸಿ ನೋಡಿ ಈ ರೀತಿಯಾಗಿ ಫ್ರಿಲ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ರೆಗ್ಯುಲರ್ ಎ ಲೈನ್ ಕುರ್ತಿ ಸ್ಟಿಚ್ ಆಗಿದೆ. ಈಗ ಪಲ್ಲುವನ್ನು ಅಟ್ಯಾಚ್ ಮಾಡಬೇಕು. ಪಲ್ಲುವಿನ ಒಂದು ಕಾರ್ನರನ್ನು ಕುರ್ತಿಯ ಬಲಭಾಗದಲ್ಲಿ ವೇಸ್ಟ್ ಹತ್ತಿರ ಅದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕಬೇಕು. ಮೇಲ್ಗಡೆ ಕೂಡ ಮಾಡ್ಬೋದು ಅಥವಾ ಒಳಗಡೆಯಿಂದ ಸ್ಟಿಚ್ಚನ್ನು ಹಾಕಿ ಕೂಡ ನಾವು ಫಿನಿಶಿಂಗನ್ನು ಕೊಡಬಹುದು. ನಾನು ಒಳಗಡೆಯಿಂದ ಸ್ಟಿಚ್ಚನ್ನು ಹಾಕಿ ಫಿನಿಶಿಂಗನ್ನು ಕೊಡ್ತಾ ಇದ್ದೇನೆ. ರೆಡಿ ಟು ವೇರ್ ಗೌನ್ ಸಾರಿ ರೆಡಿಯಾಗಿದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಾರಿ ಹಾಕ್ಕೊಂಡಿರೋ ಫೀಲ್ ಕೊಡೋದ್ರಿಂದ ಅವರು ಕಂಫರ್ಟೇಬಲ್ ಆಗಿ ಇದನ್ನು ವೇರ್ ಮಾಡ್ಬೋದು, ತುಂಬಾ ಎಂಜಾಯ್ ಮಾಡ್ತಾರೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.